ಹಲೋ ಡ್ಯಾಡ್. ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಮ್ಮ. ನಾನ್ ಕಾಲ್ ಮಾಡಿ ಒಂದಿನ ಆದ್ಮೇಲೆ ಕಾಲ್ ಮಾಡ್ತಿದ್ದೀರಾ? ನೀನ್ ಕಾಲ್ ಮಾಡಿದ್ಯಾ? ಹಾ, ನೀವ್ ಫೋನ್ ರಿಸೀವ್ ಮಾಡಿ ಏನು ಮಾತಾಡ್ಲೇ ಇಲ್ಲ. ಹೌದಾ? ಗೊತ್ತಾಗ್ಲಿಲ್ಲಮ್ಮ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಡ್ಯಾಡ್. ಜಾನು ಹಾಗೇ ಇದ್ದಾಳೆ. ವಿರಾಟ್ ಹೇಗಿದ್ದಾರಮ್ಮ? ಈಗಷ್ಟೇ ಕೆಲ್ಸಕ್ಕೆ ಹೋದ್ರು. ಏನ್ ಡ್ಯಾಡ್ ಕಾಲ್ ಮಾಡಿದ್ದು? ಸಿಂಧು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದಾಳೆ ಅಂದರೆ ಆಕ್ಸಿಡೆಂಟ್ ವಿಷಯ ಅವಳಿಗೇನು ಗೊತ್ತಿಲ್ಲ ಅಂತ. ಅದನ್ನ ನಾನಾಗೇ ಹೇಳೋದು ಬೇಡ. ಹಲೋ ಹಲೋ ಡ್ಯಾಡ್, ನನ್ ಮಾತು ಕೇಳಿಸ್ತಿದ್ಯಾ? ಹಲೋ, ಹೇಳಮ್ಮ. ನೀವೆಲ್ಲ ಹೇಗಿದ್ದೀರಾ? ನೆನಪಿಗೆ ಬಂತು. ಐ ಜಸ್ಟ್ ವಾಂಟ್ ಟು ಕಾಲ್. ಹ್ಞೂ ಡ್ಯಾಡ್. ಪೇಷಂಟ್ ನಂಬರ್ 5. ಡ್ಯಾಡ್ ಎಲ್ಲಿದ್ದೀರಾ? ಹುಷಾರಾಗಿದ್ದೀರಾ ತಾನೆ? ಇಲ್ಲಮ್ಮ, ನಾನು ಹುಷಾರಾಗಿದ್ದೀನಿ. ಮತ್ತೆ ಪೇಷಂಟ್ ನಂಬರ್ 5 ಅಂತಿದಾರ, ಏನಾಯ್ತು ನಿಜ ಹೇಳಿ. ಸಿಂಧು, ದೇರ್ ಇಸ್ ನಥಿಂಗ್. ಏನೂ ಇಲ್ಲ. ಮತ್ ಯಾಕೆ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಓಕೆಮ್ಮ, ಏನಿಲ್ಲ. ನನ್ನ ಫ್ರೆಂಡ್ ಅಡ್ಮಿಟ್ ಆಗಿದ್ದಾನೆ, ಅವನು ನೋಡಕ್ ಬಂದೆ ಅಷ್ಟೇ. ಓಕೆಮ್ಮ, ಐ ಕಾಲ್ ಯು ಲೇಟರ್. ಬಾಯ್. ಡ್ಯಾಡ್ ಡ್ಯಾಡ್ ಏನೋ ಹೇಳ್ಬೇಕು ಅಂತ ಕಾಲ್ ಮಾಡಿದ್ರು ಅನ್ಸುತ್ತೆ. ಮತ್ ಯಾಕೆ ಏನೂ ಹೇಳ್ದೆ ಕಾಲ್ ಕಟ್ ಮಾಡಿದ್ರು? ಅದು ಹಾಸ್ಪಿಟಲ್ ಅಲ್ಲಿದ್ದಾರೆ. ಸರ್, ಮಗು ಹೇಗಿದೆ? ಡಾಕ್ಟ್ರು ಒಳಗಡೆ ಚೆಕ್ ಮಾಡ್ತಿದ್ದಾರೆ ಸರ್. ಏನು ಹೇಳಿಲ್ವಾ? ಇಲ್ಲ ಸರ್. ಹಲೋ ಡಾಕ್ಟರ್. ಹಲೋ ಸರ್. ಮಗು ಕಂಡೀಷನ್ ಹೇಗಿದೆ? ಇಲ್ಲ ಸರ್, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಮಗುನಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ, ಕಣ್ ಕೂಡ ಬಿಡ್ತಿಲ್ಲ. ಮಗುಗೆ ಆದಷ್ಟು ಬೇಗ ಆಪರೇಷನ್ ಮಾಡಲೇಬೇಕು. ಡಾಕ್ಟರ್, ಏನ್ ಟ್ರೀಟ್ಮೆಂಟ್ ಬೇಕಾದ್ರೂ ಕೊಡಿ. ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ಮಗು ಚೆನ್ನಾಗಿರ್ಬೇಕಷ್ಟೇ. ಹೌದು ಮೇಡಮ್. ಡಾಕ್ಟರ್, ಆಪರೇಷನ್ ಮಾಡಿದ್ರೆ ನನ್ನ ಮಗಳು ಮೊದ್ಲಿನ ತರ ಆಗ್ತಾಳೆ ಅಲ್ವಾ? ನನ್ನ ಅಮ್ಮ ಅಂತ ಓಡ್ ಬಂದು ತಪ್ಕೋತಾಳೆ ಅಲ್ವಾ? ನೋಡಿ, ನಾನ್ ನಿಮ್ಗೆ ಸುಳ್ಳು ಪ್ರಾಮಿಸ್ ಮಾಡಕ್ಕಾಗಲ್ಲ. ಮಗು ತಲೆಗೆ ತುಂಬಾ ಏಟಾಗಿದೆ. ಬ್ರೈನ್ ನರ್ವ್ಸ್ ಡ್ಯಾಮೇಜ್ ಆಗಿರೋದ್ರಿಂದ ಆಪರೇಷನ್ ಮಾಡಿ ಜೀವ ಉಳಿಸೋದು ನಮ್ಮ ಮೊದಲನೇ ಜವಾಬ್ದಾರಿ. ಆದ್ರೆ ನಿಮ್ಮ ಮಗು ಮೊದ್ಲಿನ ತರ ಕಂಪ್ಲೀಟ್ ಆಗಿ ನಾರ್ಮಲ್ ಆಗ್ತಾಳೆ ಅಂತ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ. ಎಲ್ಲದಕ್ಕೂ ಟೈಮ್ ತಗೊಳುತ್ತೆ ಅಲ್ವಾ? ನಾವು ಹೋಗಿ ರೆಡಿ ಮಾಡ್ಕೊಳ್ತೀವಿ. ಅಯ್ಯೋ ದೇವ್ರೆ, ನನ್ ಮಗಳಿಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ಯಾ. ನಾನೇನ್ ಮಾಡ್ಲಿ? ಲತಾ, ಮಗು ಹುಷಾರಾಗಕ್ಕೆ ಟೈಮ್ ಬೇಕು ಅಂತಿದ್ದಾರೆ ಕಣೆ. ಯಾಕೆ ಹೀಗೆ ಅಳ್ತಿದ್ಯಾ? ಸರ್, ಪೊಲೀಸ್ ಕಂಪ್ಲೇಂಟ್ ತಗೊಂಡೋದ್ರು. ನೀವು ಮತ್ತೆ ಪೊಲೀಸ್ನವ್ರ ಜೊತೆ ಮಾತಾಡಿ ಆ ಪಾಪಿಗಳಿಗೆ ಶಿಕ್ಷೆ ಆಗೋ ತರ ಮಾಡಿ ಸರ್. ನಿಮ್ ದಮ್ಮಯ್ಯ ಅಂತೀನಿ ಸರ್, ಆ ಪಾಪಿಗಳು ಬುದ್ಧಿ ಕಲಿಬೇಕು. ನಮ್ ಸಂಕಟ, ನಮ್ ನೋವು ಅವ್ರಿಗೆ ಅರ್ಥ ಆಗ್ಬೇಕು. ಈ ತಾಯಿನ ಹೇಗೆ ಸಮಾಧಾನ ಮಾಡ್ಲಿ? ಲತಾ, ಸಮಾಧಾನ ಮಾಡ್ಕೊ ಪ್ಲೀಸ್. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ನನ್ ಮಗು ಒಳಗ್ ಮಲ್ಗಿರೋದು ನನ್ ಮಗು. ಇದನ್ನೆಲ್ಲ ನೋಡ್ಕೊಂಡು ಹೇಗ್ರಿ ಸುಮ್ನಿರ್ಲಿ ನಾನು? ಅಮ್ಮ, ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಮಗು ಬೇಗ ಗುಣ ಆಗ್ಬೇಕು ಅಷ್ಟೇ. ಆಪರೇಷನ್ ಆಗ್ಲಿಮ್ಮ, ಮಿಕ್ಕಿನ ಆಮೇಲೆ ಮಾತಾಡ್ತೀನಿ. ನಾ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಯೋಚನೆ ಮಾಡಬೇಡಿ. ಸಮಾಧಾನ ಮಾಡ್ಕೊ.
ನಾನೀಗ ಕಳ್ಸಿದ ಫೈಲ್ನ ರೆಫರ್ ಮಾಡಿದ್ಯಾ? ಹಾಂ ಅತ್ತೆ. ಏನಾದ್ರೂ ಡೌಟ್ ಇದ್ರೆ ಕೇಳು. ಇಲ್ಲ ಅತ್ತೆ, ಎಲ್ಲ ಕ್ಲಿಯರ್ ಆಗಿದೆ. ಯಾಕೆ ಡಲ್ ಆಗಿದ್ಯಾ? ಮತ್ತೆ ಏನಾದ್ರೂ? ಇಲ್ಲ, ಹಾಗೇನಿಲ್ಲ. ಅಕ್ಕ, ಈ ಆಕ್ಸಿಡೆಂಟ್ ವಿಚಾರನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಅನ್ನೋದು ನನಗೆ ಗೊತ್ತಾಗಬೇಕು. ಈಶಾನಿ ಹೇಳ್ದ ಹಾಗೆ ಅಕ್ಕನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಬೇಕು. ಅಕ್ಕ, ನೀನಾಗೇ ನನಗೆ ವಿಷಯ ಹೇಳ್ಬಿಡು, ಅಲ್ಲಿವರೆಗೂ ಕಾಯ್ತೀನಿ. ಇಲ್ಲ ಅಂದ್ರೆ ನಾನು ನನ್ನ ಕೆಲಸ ಮಾಡಬೇಕಾಗತ್ತೆ. ಅಕ್ಕ ಅಕ್ಕ ಹಾ, ಎಲ್ಲ ರೆಡಿ ಆಯ್ತಾ? ಅಕ್ಕ, ನೀನ್ ಹೇಳ್ದಾಗೆ ಪಾಸ್ಪೋರ್ಟ್, ವೀಸಾ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ, ತಗೋ. ಅಕ್ಕ, ನೀನ್ ಟ್ರಾವೆಲಿಂಗ್ ಡೇಟ್ ಯಾವುದು ಅಂತ ತಿಳಿಸ್ಬಿಟ್ರೆ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬಿಡ್ತೀನಿ. ವೆರಿ ಗುಡ್ ಓಂಕಾರ್. ಡೇಟ್ನ ಇವತ್ತು ಸಂಜೆ ಒಳಗಡೆ ನಾನು ಕನ್ಫರ್ಮ್ ಮಾಡ್ತೀನಿ. ಸರಿ ಅಕ್ಕ. ಭವಾನಿ, ಯಾಕಮ್ಮ, ಏನಾಯ್ತು? ಅಯ್ಯೋರಮ್ಮ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತಾ ಇದ್ಯಾ? ಅಕ್ಕ, ಭವಾನಿ ಹುಷಾರಾಗಿದ್ದಾಳೆ ತಾನೆ? ಯಾಕೆ? ಅಲ್ಲಕ್ಕ, ನೋಡೋಳ್ ಕಣ್ಣು ಹೇಗಿದೆ? ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಅನ್ಸುತ್ತೆ. ಹೌದು ಮಾವ, ನನಗೂ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸು, ಅದಕ್ಕೆ ಸ್ವಲ್ಪ ಭಯ ಅಷ್ಟೆ. ಅಯ್ಯೋ, ಅದಕ್ಕೆ ಯಾಕಮ್ಮ ಭಯ? ನಮ್ಮ ಅಕ್ಕ ಇಲ್ವಾ? ಎಲ್ಲ ಅಕ್ಕ ನೋಡ್ಕೊಳ್ತಾಳೆ, ನೀನು ಆರಾಮಾಗಿರು. ಅಕ್ಕ, ಈಗ್ಲಾರು ನೀನು ಮಾಡಿರೋ ಆಕ್ಸಿಡೆಂಟ್ ಬಗ್ಗೆ ಹೇಳಕ್ಕ, ಬಾಯ್ ಬಿಟ್ಟು ಹೇಳಕ್ಕ. ನೆನ್ನೆ ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ತೊಂದ್ರೆನಾ? ಹಾಗೇನೂ ಆಗಿಲ್ವಲ್ಲ ಓಂಕಾರ್? ಯಾಕೆ ಹಾಗೆ ಕೇಳ್ತಿದ್ಯಾ? ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವಿಬ್ರು ನಾರ್ಮಲ್ ಆಗಿಲ್ಲ, ಏನೋ ಯೋಚನೆ ಮಾಡ್ತಿದ್ದೀರಾ ಅನ್ನೋ ಹಾಗಿತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ. 400 ಕೋಟಿ ಪ್ರಾಜೆಕ್ಟ್ ಅಲ್ವಾ, ಅದಕ್ಕೆ ಎಲ್ಲೂ ಏನು ನಮ್ ಕಡೆಯಿಂದ ತಪ್ಪಾಗಬಾರ್ದು ಅಂತ ಅಷ್ಟೇ. ನಿಜಾನೇ, 400 ಕೋಟಿ ಪ್ರಾಜೆಕ್ಟ್, ಟೆನ್ಷನ್ ಇರುತ್ತೆ. ಸರಿ ಅಕ್ಕ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ.